ಸ್ನೇಹಿತರೆ ನಮಸ್ಕಾರ. ಧರ್ಮಸ್ಥಳದ ಪ್ರಕರಣ ಬೇರೆ ಬೇರೆ ದಿಕ್ಕನ್ನು ಬೇರೆ ಬೇರೆ ಆಯಾಮವನ್ನು ಪ್ರತಿನಿತ್ಯವೂ ಕೂಡ ಪಡಿತಾ ಇದೆ. ಈಗ ಮತ್ತೊಂದು ದೊಡ್ಡ ಬೆಳವಣಿಗೆ ಇದೇ ಪ್ರಕರಣದಲ್ಲಿ ನಡೆದಿದೆ. ಧರ್ಮಸ್ಥಳ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಿರುವಂಥ ಬೆನ್ನಲ್ಲೇ SIT ಮಡಿಲಿಗೆ ಈಗ ಮತ್ತೊಂದು ಪ್ರಮುಖವಾದಂಥ ಪ್ರಕರಣ ಕೈ ಸೇರಿದೆ. ಅದು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಈ ಪ್ರಕರಣ ಕೇಳಿ ಬಂದಿರುವಂಥದ್ದು, ಈ ಆರೋಪ ಕೇಳಿ ಬಂದಿರುವಂಥದ್ದು. ಈ ಹಿಂದೆ ನಡೆದಂಥ ಒಂದು ಹತ್ಯೆ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯು ಕೂಡ ಆರೋಪಿಯಾಗಿದ್ದು, ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿಬಿಟ್ಟು ದೂರನ್ನು ನೀಡಲಾಗಿದೆ. ಈಗ ಈ ಪ್ರಕರಣ SIT ಮಡಲಿಗೆ ಹೋಗಿರೋದ್ರಿಂದ SIT ಅಧಿಕಾರಿಗಳು ಈ ಪ್ರಕರಣವನ್ನು ತನಿಖೆ ಮಾಡ್ತಾರಾ ಅಥವಾ ಇದು ಬೇರೆದೇ ವ್ಯಾಪ್ತಿಯ ಪ್ರಕರಣ ಆಗಿರೋದ್ರಿಂದ ಈಗ SIT ಅಧಿಕಾರಿಗಳು ಮಾಡ್ತಿರುವಂಥ ತನಿಖೆಗೂ ಮತ್ತು ಈ ಪ್ರಕರಣಕ್ಕೂ ಸಂಬಂಧ ಇರದೇ ಇರುವಂಥ ಕಾರಣಕ್ಕೋಸ್ಕರ ಈ ಪ್ರಕರಣದ ತನಿಖೆಯನ್ನು ನಾವು ನಡೆಸೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾರಾ ಅಥವಾ ಇಲ್ಲ ಇದು ಇಂಟರ್ಲಿಂಕ್ ಪ್ರಕರಣ ಅಂತ ಹೇಳಿಬಿಟ್ಟು ಇದರ ತನಿಖೆಯನ್ನು ಕೂಡ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರಾ? ಹೀಗೆ ಸಾಕಷ್ಟು ಕುತೂಹಲಗಳಿದ್ದಾವೆ. ಜೊತೆಗೆ ಈ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಈಗ ಕೇಳಿ ಬಂದಿರುವಂಥ ಈ ಹತ್ಯೆಯ ಆರೋಪ ಏನು ಅನ್ನುವಂತಹ ಒಂದು ಸಹಜವಾದಂತಹ ಕ್ಯೂರಿಯಾಸಿಟಿ ನಿಮಗೂ ಕೂಡ ಇರ್ಬೋದು. ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತಿ ಹಾಕಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯವೂ ಕೂಡ ಬೇರೆ ಬೇರೆ ಬೆಳವಣಿಗೆಗಳು, ಬೇರೆ ಬೇರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಪಡಿತಾನೆ ಇದೆ. ಈಗಾಗಲೇ ಈ ಪ್ರಕರಣ ಮತ್ತಷ್ಟು ಕುತೂಹಲವನ್ನು ಕೆರಳಿಸಿರುವಂಥದ್ದು ಮತ್ತು ಸುಜಾತ ಭಟ್ ಅವರ ಹೇಳಿಕೆ ಆಗಿರ್ಬೋದು ಮತ್ತು ಆ ಅನಾಮಿಕನ ಸ್ನೇಹಿತ ರಾಜು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇರ್ಬೋದು, ಇವೆಲ್ಲವೂ ಕೂಡ ಪ್ರಕರಣದ ದಿಕ್ಕನ್ನು ಮತ್ತೊಂದು ಕಡೆಗೆ ಹೊರಳಿಸ್ತಿದೆ ಅನ್ನುವಂತಹ ಬೆನ್ನಲ್ಲೇ ಈಗ ಪ್ರಕರಣದಲ್ಲಿ ಮತ್ತೊಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಅಕ್ರಮವಾಗಿ ಹೆಣವನ್ನು ಹೂತು ಹಾಕಿರುವಂತಹ ಆರೋಪವನ್ನು ಹೊರಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ SIT ಮಡಿಲಿಗೆ ದೂರು ಕೂಡ ಹೋಗಿದೆ. ಹೌದು, ಧರ್ಮಸ್ಥಳದ ಪ್ರಕರಣ ಈಗ ದೇಶದಾದ್ಯಂತ ಭಾರಿ ಸದ್ದನ್ನು ಮಾಡ್ತಿದೆ, ಗಮನವನ್ನು ಸೆಳೀತಿದೆ. ಒಂದು ಕಡೆ ನೂರಾರು ಹೆಣಗಳನ್ನು ಹೂತಿಡಲಾಗಿದೆ ಅನ್ನುವಂಥ ಅನಾಮಿಕನ ದೂರು, ಇದರ ಬೆನ್ನಲ್ಲೇ SITಯ ತನಿಖೆ, ಮತ್ತೊಂದು ಕಡೆ ಸೌಜನ್ಯಪರ ಹೋರಾಟಗಾರರ ಹೋರಾಟಗಳು ಇನ್ನೂ ಕೂಡ ನಡೀತಾನೆ ಇದ್ದಾವೆ. ಇದರಲ್ಲೇ ಗುರುತಿಸಿಕೊಂಡಿದ್ದಂಥ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧವೇ ಇದೀಗ ಅಕ್ರಮವಾಗಿ ಹೆಣವನ್ನು ಹೂತಿರುವಂಥ ಆರೋಪ ಕೇಳಿಬಂದಿದೆ. ಇದು ಮತ್ತೊಂದು ಸಂಚಲನ ಸೃಷ್ಟಿಸುವಂಥ ಸಾಧ್ಯತೆ ಇದೆ. ಹೌದು, ಬೆಳ್ತಂಗಡಿಯಲ್ಲಿರುವಂಥ SITಯ ಮೇಲೆ ಭರವಸೆ ಹೆಚ್ಚಾಗ್ತಿದ್ದಂತೆ ಮಣ್ಣಲ್ಲಿ ಮರೆಯಾಗಿರುವಂಥ ಹಳೆಯ ಪ್ರಕರಣಗಳಿಗೆ ಮರುಜೀವ ಬರತೊಡಗಿದೆ. ಭಾಸ್ಕರ್ ನಾಯ್ಕ್ ಅನ್ನುವಂಥ ವ್ಯಕ್ತಿ ಬೆಳ್ತಂಗಡಿಯ SIT ಕಚೇರಿಗೆ ತೆರಳಿ 2018ರಲ್ಲಿ ಅನುಮಾನಾಸ್ಪದವಾಗಿ ಜೀವವನ್ನು ಬಿಟ್ಟಿದ್ದಂತಹ ಬಾಲಕೃಷ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿಯ ಕೈವಾಡ ಇದೆ ಅಂತ ಹೇಳ್ಬಿಟ್ಟು ದೂರನ್ನು ದಾಖಲಿಸಿದ್ದಾರೆ. ಅಸಲಿಗೆ 2018ರ ಈ ಪ್ರಕರಣ ಈಗ ಮತ್ತೆ ಮರುಜೀವವನ್ನು ಪಡೆಯೋದಕ್ಕೆ ನಾನಾ ಕಾರಣಗಳಿದ್ದಾವೆ. ಆ ಕಾರಣಗಳೇನು ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಯಾಕಂತೇಳಿದರೆ ಈ ಸಂದರ್ಭದಲ್ಲಿ ಈ ಪ್ರಕರಣ ಯಾಕೆ ಮರುಜೀವವನ್ನು ಪಡೀತು ಅನ್ನೋದನ್ನು ನಿಮಗೆ ಬಿಡಿಸಿ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಅಂದ್ಕೊಳ್ತೀನಿ. ಯಾಕಂತೇಳಿದರೆ ನಿಮಗೂ ಕೂಡ ಸೂಕ್ಷ್ಮವಾಗಿ ಯಾಕೆ ಏನು ಅಂತ ಹೇಳಿ ಯೋಚನೆ ಮಾಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಯಾಕಿದು ಹೀಗಾಯಿತು ಅಂತ ಹೇಳಿಬಿಟ್ಟು. ಈಗ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ, ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಈ ಆರೋಪವನ್ನು ಮಾಡಿರುವಂಥದ್ದು ಇದೇ ಉಜಿರೆಯ ನಿವಾಸಿ ಭಾಸ್ಕರ್ ನಾಯ್ಕ್ ಅನ್ನುವಂಥ ವ್ಯಕ್ತಿ. ಇವರು SIT ಅಂದರೆ ವಿಶೇಷ ತನಿಖಾ ತಂಡವನ್ನು ಭೇಟಿ ಮಾಡಿ ಮಹೇಶ್ ಶೆಟ್ಟಿ ಮತ್ತು ಕೆಲವರ ಕೈವಾಡ ಇದೆ ಅಂತ ಹೇಳ್ಬಿಟ್ಟು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ವರದಿ ಆಗ್ತಾ ಇದೆ. ಈ ಪ್ರಕರಣದ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಸೋಂಪಯಾನೆ ಬಾಲಕೃಷ್ಣ ಗೌಡ 2018ರಲ್ಲಿ ನಾಪತ್ತೆ ಆಗ್ತಾರೆ. ಬಳಿಕ ಆ ವ್ಯಕ್ತಿ ಧರ್ಮಸ್ಥಳದ ಉಜಿರೆಯ ಬಿಲ್ಲರೋಡಿಯ ರಸ್ತೆಯ ಸರ್ಕಾರಿ ಜಮೀನಿನಲ್ಲಿ ಅವರು ಸತ್ತಂತ ಸ್ಥಿತಿಯಲ್ಲಿ ಅವರ ದೇಹ ಪತ್ತೆ ಆಗ್ತದೆ. ಆಗ ಸರ್ಕಾರಿ ಜಮೀನಿನಲ್ಲಿ ಮರಗಳನ್ನು ತೆಗೆಯುವಂಥ ಸಂದರ್ಭದಲ್ಲಿ ಈ ದೇಹ ಸಿಕ್ಕಿತ್ತು ಎನ್ನಲಾಗಿತ್ತು. ಈ ಘಟನೆಗೆ ಸಂಬಂಧಿಸಿದಂತೆ ಆಗಲೇ ಹತ್ಯೆ ಪ್ರಕರಣವನ್ನು ದಾಖಲಿಸಲಾಗಿತ್ತು. ಆದರೆ ಸ್ಥಳೀಯರ ಆರೋಪದಂತೆ ರಾಜಕೀಯ ಒತ್ತಡದಿಂದಾಗಿ ತನಿಖೆ ಸರಿಯಾಗಿ ನಡೆದಿರಲಿಲ್ಲ. ಯಾವಾಗ 2018ರಲ್ಲಿ. ಈಗ ಭಾಸ್ಕರ್ ನಾಯ್ಕ್ ಸಲ್ಲಿಸಿರುವಂಥ ದೂರಿನಲ್ಲಿ ಬಾಲಕೃಷ್ಣ ಗೌಡ ಅವರ ಮಗ ಸುರೇಂದ್ರ ಗೌಡ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗಿನ ಸಂಬಂಧದಿಂದಾಗಿ ಈ ಹತ್ಯೆ ನಡೆದಿರಬಹುದು ಅಂತೇಳಿ ಆರೋಪಿಸಲಾಗಿದೆ. ಬಾಲಕೃಷ್ಣ ಗೌಡ ಮತ್ತು ಅವರ ಮಗ ಸುರೇಂದ್ರ ಗೌಡರ ನಡುವಿನ ನಿರಂತರ ಜಗಳ, ಈ ವಿಚಾರದ ಕುರಿತು ಬಾಲಕೃಷ್ಣ ಗೌಡ ಅವರು ಅವರ ಸ್ನೇಹಿತರೊಬ್ಬರು ಸುರೇಂದ್ರನಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗೆ ಮಾತನಾಡುವಂತೆ ಸೂಚಿಸಿದ್ದಾರಂತೆ. ಯಾಕಂದರೆ ಮಗ ಸುರೇಂದ್ರ ತಿಮರೋಡಿ ಜೊತೆನೂ ಕೂಡ ಕಾಣಿಸಿಕೊಂಡಿದ್ದಾನಂತೆ. ಆದರೆ ಈ ಮಾತುಕತೆಯ ಕೆಲವೇ ದಿನಗಳ ಬಳಿಕ ಬಾಲಕೃಷ್ಣ ಗೌಡ ಅವರ ದೇಹ ಸರ್ಕಾರಿ ಜಮೀನಿನಲ್ಲಿ ಪತ್ತೆಯಾಗಿತ್ತು ಅನ್ನುವಂತಹ ಮಾತುಗಳು ಇದ್ದಾವೆ. ಸ್ಥಳೀಯರ ಆರೋಪದಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಈ ಹತ್ಯೆಯನ್ನು ಮಾಡಿ JCBಯನ್ನು ಬಳಸಿ ದೇಹವನ್ನು ಹೂತು ಹಾಕಿರಬಹುದು ಅಂತ ಹೇಳ್ಬಿಟ್ಟು ಜನ ಮಾತನಾಡಿಕೊಳ್ತಾ ಇದ್ದಾರೆ.
ಈ ಆರೋಪದ ಆಧಾರದ ಮೇಲೆ ಭಾಸ್ಕರ್ ನಾಯ್ಕ್, ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಆತನ ಜೊತೆಗಿರುವಂಥ ಕೆಲವರ ವಿರುದ್ಧ ವಿಚಾರಣೆಯನ್ನು ನಡೆಸುವಂತೆ SITಗೆ ದೂರನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಈ ಭಾಸ್ಕರ್ ನಾಯ್ಕ್ ಈಗ ಯಾಕೆ ದೂರನ್ನು ಸಲ್ಲಿಸಿದ್ದಾರೆ? ಭಾಸ್ಕರ್ ನಾಯ್ಕಿಗೆ SIT ಏನು ಹೇಳಿದೆ? ಅದು ಈಗಿರುವಂಥ ಕುತೂಹಲ. ದೂರನ್ನು ಸ್ವೀಕರಿಸಿರುವಂಥ SIT ಈ ಪ್ರಕರಣದ ಕುರಿತು ತನಿಖೆಯನ್ನು ನಡೆಸೋದಾಗಿ ತಿಳಿಸಿದೆ. ಈಗಾಗಲೇ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಕೆಲವು ಆರೋಪಿತ ಘಟನೆಗಳಿಗೆ ಸಂಬಂಧಿಸಿದಂತೆ SIT ತನಿಖೆಯನ್ನು ತೀವ್ರಗೊಳಿಸಿದೆ. ಈ ದೂರು ಈಗಿನ ತನಿಖೆಗೆ ಹೊಸ ಆಯಾಮವನ್ನು ತರುವಂಥ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿ ಸಾಕಷ್ಟು ಅಂಶಗಳನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಆ ಅಂಶಗಳು ಏನು ಅಂತ ಹೇಳಿದ್ರೆ, 2018ರಲ್ಲಿ ಸಂಶಯಾಸ್ಪದವಾಗಿ ಬಾಲಕೃಷ್ಣ ಗೌಡ ಅವರು ಜೀವವನ್ನು ಬಿಟ್ಟಿದ್ದಾರೆ. ಆತನ ಮಗ ಸುರೇಂದ್ರನಿಗೆ ಮತ್ತು ಈ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಗಳ ಆಗ್ತಾ ಇತ್ತು. ಹೀಗಾಗಿ ಈ ತಿಮರೋಡಿ ಮತ್ತು ಈ ಮಗ ಹಾಗೂ ಈ ಭಾಸ್ಕರ್ ನಾಯ್ಕ್ ಅವರು ಕೊಟ್ಟಿರುವಂಥ ದೂರಿನ ಪ್ರಕಾರ ಬಾಲಕೃಷ್ಣ ಗೌಡ ಇವು ಮೂರ ನಡುವಿನ ಈ ಕಿತ್ತಾಟ ಮತ್ತು ಜಗಳ ಇದು ಇಲ್ಲಿಗೆ ತಂದು ನಿಲ್ಲಿಸ್ತೇನೋ ಅನ್ನುವಂಥದ್ದು ಈಗ ಇರುವಂಥ ವಿಚಾರ. ಇನ್ನು ಈ ಪ್ರಕರಣ ಆ ಸಂದರ್ಭದಲ್ಲಿ ಸರಿಯಾಗಿ ತನಿಖೆ ಆಗಲಿಲ್ಲ. ಈಗ ಸರಿಯಾದಂಥ ತನಿಖೆ ಆದರೆ ಬಹುಶಃ ಸತ್ಯ ಹೊರಗಡೆ ಬರಬಹುದು. ತಿಮರೋಡಿ ಮತ್ತು ಅವರ ಜೊತೆಗಾರರ ವಿಚಾರಣೆಯನ್ನು ನಡೆಸಿ ಅಂತ ಹೇಳ್ಬಿಟ್ಟು ಇಲ್ಲಿ ದೂರನ್ನು ಕೊಡಲಾಗಿದೆ. ಹೀಗಿರುವಾಗ ಈ ಪ್ರಕರಣವನ್ನು SIT ತೆಗೆದುಕೊಂಡು, ಅಂದರೆ ಇದು ಧರ್ಮಸ್ಥಳದಲ್ಲಿ ಹೂತಿಟ್ಟಿರುವಂತಹ ಹೆಣಕ್ಕೆ ಸೇರದೆ ಇದ್ದರೂ ಕೂಡ ಈಗ ಅದಕ್ಕೆ ಪೂರಕವಾದಂಥ ಪ್ರಕರಣ ಅಂತೇಳಿ ಭಾವಿಸ್ತಾರೋ SIT ಅಧಿಕಾರಿಗಳು, ಅಥವಾ ಇದು ಬೇರೆದೇ ಪ್ರಕರಣ ಅಂತೇಳಿ ಭಾವಿಸ್ತಾರೋ ಗೊತ್ತಿಲ್ಲ. ಇನ್ಫ್ಯಾಕ್ಟು ಸರ್ಕಾರ ಕೊಟ್ಟಿರುವಂತಹ ಆದೇಶದಲ್ಲಿ ಈ ಧರ್ಮಸ್ಥಳದ ಸುತ್ತಮುತ್ತ ನಡೆದಿದೆ ಎನ್ನಲಾದಂತಹ ಪ್ರಕರಣದವನ್ನು ಮಾತ್ರ ತನಿಖೆ ಮಾಡಬೇಕು ಅಂತ ಹೇಳಿರೋದ್ರಿಂದ ಈ ಪ್ರಕರಣ ಅವರ ವ್ಯಾಪ್ತಿಗೆ ಬರುತ್ತೋ ಇಲ್ಲವೋ ಗೊತ್ತಿಲ್ಲ. ಬಟ್ ದೂರು ಕೊಟ್ಟಿರುವಂಥ ಭಾಸ್ಕರ್ ನಾಯ್ಕ್ ತನಿಖೆ ಮಾಡ್ತಾರೆ SIT ಅವರು ಅಂತ ಹೇಳ್ಬಿಟ್ಟು ಭರವಸೆಯಲ್ಲಿ ಇದ್ದಾರೆ. ಬಟ್ ಗೊತ್ತಿಲ್ಲ ಅವರ ವ್ಯಾಪ್ತಿಗೆ ಬರುತ್ತಾ ಬರಲ್ವಾ. ಬಾರದೇ ಇದ್ದರೆ ಅದನ್ನು ಮತ್ತೆ ಇವರು ಇಲ್ಲ ಸ್ಥಳೀಯ ಠಾಣೆಗೆ ನೀವು ದೂರು ಕೊಡಬೇಕು, ಅಲ್ಲಿಂದನೇ ವಿಚಾರಣೆ ನಡೀಬೇಕು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಪಡಿಸ್ತಾರ, ಕಾದು ನೋಡಬೇಕು. ಬಟ್ ಆದರೆ ಎಲ್ಲೋ ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಕಟ್ಟಿ ಹಾಕೋದಕ್ಕೆ ಹೊಸ ತಂತ್ರವನ್ನು ಬಳಕೆ ಮಾಡಿದ್ರಾ ಅನ್ನುವಂಥ ಅನುಮಾನನೂ ಕೂಡ ಇದೆ. ದಿನ ಹೋಗ್ತಾ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ, ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಈಗ ಒಂದು ರೀತಿಯಲ್ಲಿ ಸಾಕಷ್ಟು ಜನರ ಮನಸ್ಸಿನಲ್ಲಿ ಭಾವನೆ ಬದಲಾಗ್ತಿದೆ. ಆರಂಭದಲ್ಲಿದ್ದಂಥ ಭಾವನೆಗೂ ಈಗ ಇರುವಂಥ ಭಾವನೆಗೂ ಸಾಕಷ್ಟು ಬದಲಾವಣೆ ಕಾಣ್ತಾ ಇದ್ದೇವೆ. ಒಂದಷ್ಟು ಜನ ಬೆಂಬಲಿಗರು, ಸಪೋರ್ಟರ್ಸ್ಗಳು ಕಾಣಿಸ್ತಿದ್ರೆ, ಇನ್ನೊಂದಷ್ಟು ಜನ ದ್ವೇಷಿಗಳು ಕೂಡ ಹುಟ್ಕೊಳ್ತಾ ಇದ್ದಾರೆ. ಇದು ಬಹುಶಃ ದ್ವೇಷದ ಮತ್ತೊಂದು ಭಾಗ ಅನ್ನೋದು ಕೂಡ ಕೆಲವರ ಅನುಮಾನ. ಮಹೇಶ್ ಶೆಟ್ಟಿ ತಿಮರೋಡಿಯು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಇಲ್ಲ, ಇದೊಂದು ಉದ್ದೇಶಪೂರ್ವಕವಾದಂತಹ ಪ್ರಕರಣ, ಇದರಲ್ಲಿ ಯಾವುದೇ ಸತ್ಯಾಸತ್ಯತೆ ಇಲ್ಲ ಅಂತೇಳಿ ಸಹಜವಾಗಿ ಅವರ ಆಪ್ತ ಬಳಗದಲ್ಲಿ ಹೇಳ್ಕೊಂಡಿದ್ದಾರೆ. ಬಟ್ ಅಧಿಕಾರಿಗಳು ಇದರ ಬಗ್ಗೆ ಸರಿಯಾದಂಥ ತನಿಖೆಯನ್ನು ನಡೆಸಿ ಸತ್ಯ ಹೊರಗಡೆ ತಂದಾಗಷ್ಟೇ ಇದರ ಸತ್ಯಾಸತ್ಯತೆ ಏನು ಅಂತೇಳಿ ಗೊತ್ತಾಗ್ತದೆ. ಬಟ್ ಈ ಪ್ರಕರಣ ಬೇರೆ ಬೇರೆ ಆಯಾಮವನ್ನು ಪಡಿತಾ ಇರುವಂಥದ್ದು, ಬೇರೆ ಬೇರೆ ಬೆಳವಣಿಗೆಯನ್ನು ಪಡಿತಿರುವಂಥದ್ದು ಮಾತ್ರ ಭಾರಿ ವಿಚಿತ್ರವಾಗಿ ಕಾಣಿಸ್ತಿರೋದು ಸತ್ಯ. ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಬೆಳವಣಿಗೆಯನ್ನು ಗಮನಿಸಿದಾಗ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.